ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಷಯ ಏನಂದರೆ, ನೀವೇನಾದರೂ ಮನೆಯಲ್ಲೇ ಕೂತು ಇಲ್ಲ ನಿಮ್ಮ ಶಾಪ್ ಇದ್ದರೆ ಶಾಪ್ಗಳಲ್ಲಿ ಕೂತು ಯಾವ ಥರ ರೀಚಾರ್ಜ್ ಮಾಡಿ ಅರ್ನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಸ್ನೇಹಿತರೆ. ಅದು ಯಾವುದು ಅಂತ ಅಂದರೆ, ನೀವು ಏರ್ಟೆಲ್ ಮಿತ್ರ ಅಂತ ಒಂದು ರೀಟೇಲರ್ ಆ್ಯಪ್ ಬರುತ್ತೆ. ಅದರ ಮುಖಾಂತರ ನೀವು ಸುಮಾರು 15% ತನಕ ಕಮಿಷನ್ನ ಅರ್ನ್ ಮಾಡ್ಬೋದು. ಅದು ಕೂಡ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೇ ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ನೀವು ಮೊದಲಿಗೆ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಮಿತ್ರ ಅಂತ ಟೈಪ್ ಮಾಡಿ, ಅಲ್ಲಿ ಮಿತ್ರ ಆ್ಯಪ್ ಅಂತ ಓಪನ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಅಪ್ಡೇಟ್ ಕೇಳ್ತಾ ಇದೆ. ನಾನು ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು ಲಾಪು ನಂಬರ್, ಲಾಪು ಪಾಸ್ವರ್ಡ್ ಅಂತ ಎರಡು ಆಪ್ಷನ್ ಬರುತ್ತೆ. ಅಲ್ಲಿ ಲಾಪು ನಂಬರ್ ಅಂದರೆ, ನೀವು ರೀಟೇಲರ್ ಆಗಿದ್ದರೆ ನಿಮಗೊಂದು ಐ ಡಿ ಇರುತ್ತೆ. ಆ ಐ ಡಿನ ಹಾಕಿ ಆ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಆ ರೀಟೇಲರ್ ಐ ಡಿ ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮ ಹತ್ತಿರದ ಏರ್ಟೆಲ್ ಕಚೇರಿಗೆ ಹೋಗಿ ಅಲ್ಲಿ ಕೇಳಿದ್ರೆ, ಸರ್ ನಮಗೆ ರೀಚಾರ್ಜ್ ಮಾಡಬೇಕು, ನಮಗೆ ಅರ್ನ್ ಮಾಡಬೇಕು, ನಮಗೆ ರೀಟೇಲರ್ ಐ ಡಿ ಕೊಡಿ ಅಂದರೆ ಅವರು ಕೊಡ್ತಾರೆ. ಪಾಸ್ವರ್ಡ್ ಕೂಡ ಕೊಡ್ತಾರೆ. ಅದನ್ನ ಆಕ್ಟಿವೇಟ್ ಮಾಡಿಕೊಂಡು ಈ ಥರ ಓಕೆ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ಥರ ರೀಚಾರ್ಜ್ ಆಪ್ಷನ್ಗಳು ಓಪನ್ ಆಗುತ್ತೆ. ಅಲ್ಲಿ ನೀವು ಸ್ಟಾರ್ಟಿಂಗೇ ನೋಡ್ಬೋದು. ರೀಚಾರ್ಜ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ, ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಬೇಕಾದರೂ ನೀವು ಚೆಕ್ ಮಾಡ್ಕೋಬೋದು. ಅಲ್ಲಿ ಕೆಳಗಡೆ ಬಂದು ಕಸ್ಟಮರ್ ನಂಬರ್ನ ಹಾಕಿ, ನಂಬರ್ನ ಹಾಕಿದ್ರೆ ಅದರದ್ದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಎಷ್ಟಕ್ಕೆ ರೀಚಾರ್ಜ್ ಪ್ಲಾನ್ ಇದೆ, ಯಾವಾಗ ತೀರೋಗಿದೆ, ಅದು ಎಲ್ಲ ಕೂಡ ಅಲ್ಲಿ ಶೋ ಆಗುತ್ತೆ. ನೀವು ಅಲ್ಲಿ ನೋಡಿ ಕಾಣ್ತಾ ಇದೆ 6% ಕಮಿಷನ್ ಅಂತ. ಇಲ್ಲಿ 6% ಕಮಿಷನ್ನು, ಮತ್ತು ನೀವು ಅಮೌಂಟ್ನ ಆ್ಯಡ್ ಮಾಡಬೇಕಾದಾಗ ಅಲ್ಲಿ 3% ಕಮಿಷನ್ನು ಅದು ಕೂಡ ಆ್ಯಡ್ ಆಗುತ್ತೆ. ನೀವು ರೀಚಾರ್ಜ್ನ ಈ ಥರ ಎಂಕ್ವೈರಿ ಮಾಡ್ಕೋಬೋದು ನೋಡಿ. ಅದು ಆಟೋಮೆಟಿಕ್ಕಾಗಿ ಇರೋ ಪ್ಲಾನ್ಗಳೆಲ್ಲ ಶೋ ಆಗುತ್ತೆ. ನೀವು ಬೇಕಾದರೆ ಮ್ಯಾನ್ಯುವಲಾಗಿ ಕೂಡ ಎಂಟ್ರಿ ಮಾಡ್ಬೋದು. ನಾನೀಗ ಮ್ಯಾನ್ಯುವಲಾಗಿ ಮಾಡಿ ಒಂದು ರೀಚಾರ್ಜ್ ಮಾಡಿ ಲೈವಾಗಿ ತೋರಿಸ್ತೀನಿ ನಿಮಗೆ. ಮ್ಯಾನ್ಯುವಲಾಗಿ ಹಾಕಿ ಅಲ್ಲಿ ಒಂದು ಪಿನ್ ಬರುತ್ತೆ. ಪಿನ್ನ ಹಾಕಿದ್ರೆ ನೋಡಿ ರೀಚಾರ್ಜ್ ಸಕ್ಸಸ್ಫುಲ್ ಆಯಿತು. ಇದಿಷ್ಟು ಈಸಿ ಇದೆ ಸ್ನೇಹಿತರೆ ನೋಡಿ. ಮತ್ತೆ ತುಂಬ ಆಪ್ಷನ್ಗಳಿದೆ ಇಲ್ಲಿ ನೀವು ರೀಚಾರ್ಜ್ ಮಾಡಿದ ನಂತರ ಟ್ರಾನ್ಸಾಕ್ಷನ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೋತೀನಿ ಅಂದರೆ, ಇಲ್ಲಿ ನೋಡಿ ರೀಸೆಂಟಾಗಿ ರೀಚಾರ್ಜ್ ಆಗಿರೋ ಇದೆಲ್ಲ ಶೋ ಆಗುತ್ತೆ. ಇಲ್ಲಿ ನೀವು ಇವಾಗ ರೀಚಾರ್ಜ್ ಮಾಡಿದ್ದು ಏನಾದರೂ ತಪ್ಪಾಗಿದ್ದರೆ 24 ಒಳಗಡೆ ನೀವು ಆ ನಂಬರ್ನ ಸರಿಪಡಿಸಿ ಮತ್ತು ಕರೆಕ್ಟಾಗಿರೋ ನಂಬರ್ನ ಹಾಕಿದ್ರೆ ರೀಚಾರ್ಜು ರಾಂಗ್ ರೀಚಾರ್ಜ್ ಕೂಡ ರೈಟ್ ರೀಚಾರ್ಜ್ ಆಗುತ್ತೆ. ಇದೊಂದು ಆಪ್ಷನ್ ಮಾತ್ರ ಈ ಮಿತ್ರ ಆ್ಯಪ್ ಇರೋರಿಗೆ ಮಾತ್ರ ಸಿಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಸ್ನೇಹಿತರೆ, ಹಿಸ್ಟೋರಿಕಲ್ಲು ಇದು, ಮತ್ತು ಆಟೋ ರಿಫಿಲ್ ಅಂತ ಬರುತ್ತೆ. ಆಟೋ ರಿಫಿಲ್ ಅಂದರೆ ಅವರೇ ಕೂಡ ನಿಮ್ಮ ಅಕೌಂಟಿಗೆ ಅಮೌಂಟ್ ಹಾಕ್ತಾರೆ ಪ್ರತಿನಿತ್ಯ. ಆ ಅಮೌಂಟನ್ನ ನೀವು ಕಲೆಕ್ಟ್ ಮಾಡಿಕೊಂಡು ನೀವು ರೀಚಾರ್ಜ್ ಮಾಡಿದ ನಂತರ ಅದನ್ನು ವಾಪಸ್ ಕಟ್ಟಬೇಕಾಗತ್ತೆ. ನೋಡಿ ಈ ಥರ ಆ್ಯಡ್ ಕಾರ್ಟ್ ಅಂತ ಮಾಡಿಕೊಂಡ್ರೆ ನಿಮ್ಮ ಫೋನ್ಪೇ, ಗೂಗಲ್ ಪೇ ಮುಖಾಂತರ ರಿಟರ್ನ್ ಕಟ್ಬೋದು. ಇಲ್ಲ ಅಂದರೆ ನೀವು ಪರ್ಚೇಸ್ ಲ್ಯಾಪ್ ಅಂದರೆ ನೀವೇ ಕೂಡ ಪರ್ಚೇಸ್ ಮಾಡ್ಕೋಬೋದು. ಈಗ ನಾನು ಸಪೋಸ್ ಒಂದು 1000 ಇದು ಮಾಡಿಕೊಂಡೆ, ಅಲ್ಲಿ ನೋಡಿ 30 ರೂಪಾಯಿ ಕಮಿಷನ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ನಿಮಗೆ 1030 ಆ್ಯಡ್ ಆಗುತ್ತೆ. ನಾವು ಅದನ್ನು ಆ್ಯಡ್ ಮಾಡ್ಕೊಂಡಿದ ನಂತರ ಡೈರೆಕ್ಟಾಗಿ ಈ ಥರ ಆಪ್ಷನ್ ತೋರಿಸುತ್ತೆ, ಫೋನ್ಪೇ, ಗೂಗಲ್ ಪೇ ಅಂತ. ನೀವು ಈ ಆ್ಯಪ್ ಮುಖಾಂತರ ನೀವು ಪೇಮೆಂಟ್ ಮಾಡಿದ್ರೆ ಅದು ವಾಲೆಟಿಗೆ ಬಂದು ಅಮೌಂಟು ಕೂತ್ಕೊಳ್ಳುತ್ತೆ. ನೀವು ಅಲ್ಲಿಂದ ಕೂಡ ಕಸ್ಟಮರ್ಗೆ ರೀಚಾರ್ಜ್ನ ಮಾಡ್ಬೋದು. ರೀಚಾರ್ಜ್ ಮಾಡಿ ಅರ್ನ್ ಮಾಡ್ಬೋದು. ಈಗ ಎಲ್ಲ ಕಡೆಯೂ ತುಂಬಾ ಇದೆ ಏರ್ಟೆಲ್ಲು ನೆಟ್ವರ್ಕ್ಸು. ಅದರಿಂದ ಏರ್ಟೆಲ್ ನೋಡಿ, ಇಲ್ಲಿ ನಿಮ್ಗೆ ಇಲ್ಲೂ ಇದಲ್ದೇ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಕೂಡ ಲಾಗಿನ್ನು ಇದೇ ಆ್ಯಪಲ್ಲಿ ಸಿಗುತ್ತೆ. ನಂತರ DTH ಕೂಡ ರೀಚಾರ್ಜ ಇದು ಆ್ಯಪಲ್ಲಿ ಮಾಡ್ಬೋದು. ನೀವು ಕಸ್ಟಮರ್ ಅಕೌಂಟ್ ನಂಬರ್ ಹಾಕಿ ಇಲ್ಲ ಮೊಬೈಲ್ ನಂಬರಲ್ಲಿ ಹಾಕಿ DTHನ ರಿಸರ್ಚ್ ಮಾಡಿಕೊಂಡು ಅದಕ್ಕೆ ಹಾಕ್ಬೋದು ನೋಡಿ. ಪಿನ್ನು ಕೂಡ ಚೇಂಜ್ ಮಾಡ್ಕೋಬೋದು. ರೀಸೆಟ್ಟು ಮತ್ತು ಚೇಂಜ್ 2 ಆಪ್ಷನ್ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಸಿಮ್ ಆಕ್ಟಿವೇಷನ್ ಕೂಡ ಮಾಡ್ಬೋದು ಸ್ನೇಹಿತರೆ. ಅಲ್ಲಿ ನೋಡಿ ಸಿಮ್ ಆಕ್ಟಿವೇಷನ್ ಕ್ಲಿಕ್ ಮಾಡ್ಕೊಂಡ ನಂತರ ಆಧಾರ್ ಕಾರ್ಡ್ನ ಚೂಸ್ ಮಾಡಿಕೊಂಡು ನೀವು ಬಯೋಮೆಟ್ರಿಕ್ ಮುಖಾಂತರ ಮಾಡಬೇಕಾಗುತ್ತೆ.
ಬಯೋಮೆಟ್ರಿಕ್ ಮುಖಾಂತರ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಡಾಟಾ. ಸಿಮ್ನ ಜನ್ರೇಟ್ ಮಾಡಿ ಕಸ್ಟಮರ್ ಕೊಡ್ಬೋದು. ಇದು ಕೂಡ ಒಂದು 70 ಇಂದ 100 ರೂಪಾಯಿ ತನಕ ಕಮಿಷನ್ ಬರುತ್ತೆ ಫರ್ ಒಂದು ಸಿಮ್ನ ನೀವು ಸೇಲ್ ಮಾಡಿದ್ರೆ. ಹೀಗೆ ತುಂಬ ಅನುಕೂಲ ಇದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.